ಅವಳು ಫೋನ್ ಮಾಡಿದಾಗ ನಾನು ತೆಗಿಯೋಷ್ಟು ಕಟ್ ಆಗ್ತಾ ಇದೆ. ಅಯ್ಯೋ ಏನು ಮಾಡೋದಪ್ಪ, ನಾನೇ ಫೋನ್ ಮಾಡ್ಬಿಡ್ತೀನಿ. ಬಾಸ್ ಫೋನ್ ಮಾಡ್ತಿದಾರಲ್ಲ, ನನ್ನೇ ಊರೋಶ ಅಂದ್ಕೊಂಡು ಫೋನ್ ಮಾಡ್ತಿದಾರ. ಸೈಲೆಂಟ್ ಮೋಡ್ಗೆ ಹಾಕ್ಬಿಡೋಣ, ರಿಸೀವ್ ಮಾಡಿದ್ರೆ ಆಯಿತು. ಮಾಡಿ ನೋ ರೆಸ್ಪಾನ್ಸ್, ಫೋನ್ ತೆಗಿತಾ ಇಲ್ಲ. ಮೆಸೇಜ್ ಮಾಡೋಣ. ಹಲೋ ಹೆಸಲಂಗೆ. ಹೇ ಓಸಿ ಗಂಡ, ಏನ್ರಿ ಫೋನು? ಮತ್ತೆ ಮತ್ತೆ ಮೆಸೇಜು. ಯಾರ್ದು ಫೋನು? ನಂಬರ್ ಯಾವ್ದು? ಯಾವಳವಳು? ಎಂತ ಮಾಡಲು? ನೀವ್ಯಾಕ್ರಿ ಡಲ್ಲು? ಅಬ್ಬಾ ಇಲ್ಲ ರಾಣಿ, ಯಾವುದೋ ಫೋನ್ ಬಂತು, ಯಾರೋ ಮಾಡಿದ್ರು, ಅದ್ ನೋಡಿದ್ರೆ ಹುಡುಗಿ ರಾಂಗ್ ನಂಬರ್ ಫೋನ್ ಇಟ್ಬಿಟ್ಟೆ. ಆ ತರ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನ್ನ ನಂಬರಿಗೆ ಫೋನ್ ಮಾಡಿ. ನಾನೇನ್ ಸತ್ತೋಗಿದ್ದೀನಾ? ಮಾತಾಡ್ರಿ. ಫೋನ್ ನಲ್ಲಿ ಪ್ರೀತಿ ಮಾಡೋಷ್ಟು ಟೈಮ್ ಸಿಗಲ್ವಾ ನಿಮ್ಗೆ? ಎಂತ ಗಂಡ ಸಿಕ್ಕಿದ್ನೋ. ಇನ್ನೊಂದ್ಸಲ ಫೋನು ಮೆಸೇಜು ಅಂತ ಹೋದ್ರೆ ನಮ್ಮ ಅಪ್ಪನ ಫೋಟೋ ಪಕ್ಕ ನಿಮ್ಗೂ ಗೂಟ. ನನ್ನ ಫೋನು. ಅಯ್ಯೋ, ಇದನ್ನು ಆಫೇ ಮಾಡಿಲ್ವೋ? ಏನಮ್ಮ ನಿಂದು? ಏನಪ್ಪ ನೀವು ನನ್ನ ಹತ್ರ ಸಾರಿ ಕೇಳ್ತೀರಾ ಇಲ್ವಾ? ಮದನ್ಗೂ ನನ್ಗೂ ಲಿಂಕ್ ಮಾಡ್ತೀರಾ? ನಮ್ಮಿಬ್ಬರಿಗೂ ಸಂಬಂಧ ಕಟ್ತೀರಾ? ಗಿರ್ಜನ್ ಜೊತೆ ಮದನ್ ಮದ್ವೆ ಆದ್ರೆ ನಾನು ಅವನನ್ನ ಲೈನ್ ಹೊಡಿತೀನ? ನಿಮ್ಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ, ವಿಶ್ವಾಸ, ಗೌರವ ಏನೂ ಇಲ್ವಾ? ಫೋನ್ ಕಟ್ ಮಾಡ್ತೀರಾ? ಇರಿ, ಆಫೀಸ್ ಲ್ಯಾಂಡ್ ಲೈನ್ಗೆ ಫೋನ್ ಮಾಡ್ತೀನಿ. ಹಲೋ 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 ಹಲೋ. ಫೋನ್ ಕಟ್ ಮಾಡ್ತೀರಾ? ಬಿಡಲ್ಲ ರೀ ನಾನು ಇವತ್ತು ನಿಮ್ಮನ್ನ. ರೇ ಬಸವ, ಅವಾಗ್ಲಿಂದ ಪಡ್ಕೋತಾ ಇದೆ ಒಂದೇ ಸಮನೆ. ಫೋನ್ ತೆಗೀರಿ. ಚುಪ್ ಚುಪ್. ಅಯ್ಯೋ, ನಾನೇ ತೆಗಿತೀನಿ. ಅದೇ ಬೇಡ ಬೇಡ. ಹಲೋ, ನಿಮ್ ಜನ್ಮಕ್ಕಿಷ್ಟು ನಿಮ್ಗೆ ಸ್ವಲ್ಪನೂ ಜ್ಞಾನ ಇಲ್ವಾ? ಕಂಠ ಯಾಕ್ರಿ ಬಿಟ್ರಿ? ವಿಷ ಯಾಕಮ್ಮ ಬಿಟ್ಟೆ? ಕಂಠ ಅಂತ ಹೇಳಿ ಏನ್ ಸಿಟ್ಟಿತ್ತ ಏನೋ, ಕ್ಯಾಕರ್ ಚೆನ್ನಾಗಿ ಉಗಿದ್ಬಿಟ್ರು. ನಿಮ್ಮ ಹೆಂಡತಿನ ಗರ್ಲ್ಫ್ರೆಂಡ್ ಬಸ್ವಿನ ಹೆಂಡ್ರು. ನಿಷ್ಕಂಠ ಇವ್ರ ಹೆಂಡತಿಗೆ ನೀವ್ ಯಾಕ್ರಿ ಫೋನ್ ಮಾಡಕ್ ಹೋದ್ರಿ? ತಪ್ಪಿರಕ್ ಆಗ್ಲಿಲ್ವೇ? ರೇ, ನಾನ್ ಮಾಡ್ಲಿಲ್ಲ ರೀ, ಅವರೇ ಮಾಡಿದ್ರು. ಗಂಡ ಹೆಂಡತಿ ಅದ್ ಏನ್ ವಿಷಯಕ್ಕೆ ಅದು ಏನೇನ್ ತರ ಕಿತ್ತಾಡ್ಕೊಂಡಿದ್ರೆ ಏನು, ಸಿಕ್ಕಾಬಿಟ್ಟೆ ಸಿಟ್ಟಿತ್ತು ಅನ್ಸುತ್ತೆ. ಕ್ಯಾಕರ್ ಚೆನ್ನಾಗಿ ಉಗಿದ್ರು. ಕಿವಿ ತಮ್ಗೆ ಅರ್ಥೋಯ್ತು ನೋಡಿ. ಎಲ್ಲ ಪುಡಿ ಪುಡಿ. ನಾನ್ ರಿಸೀವರ್ ಇಟ್ಕೊಂಡಿದ್ದೆ ಈ ಕಿವಿಲಿ. ಅಲ್ಲ ರೀ, ಕಂಟು ಬುದ್ಧಿ ಬೇಡವೇನ್ರಿ ನಿಮ್ಗೆ? ನನ್ನ ಹೆಂಡತಿ ನನ್ಗೆ ಫೋನ್ ಮಾಡಿದ್ರೆ ನೀವು ಯಾಕೆ ರಿಸೀವ್ ಮಾಡ್ಬೇಕು? ರೇ, ಈ ಕಿತ್ತೋಗಿರೋ ಆಫೀಸ್ ಲ್ಯಾಂಡ್ ಲೈನ್ ಅಲ್ಲಿ ನಿಮ್ಮ ಹೆಂಡ್ತಿನೇ ಫೋನ್ ಮಾಡ್ತಾ ಇದ್ದಾಳೆ ಅಂತ ಏನ್ ಫೋಟೋ ಬರುತ್ತೇನ್ರಿ? ರೇ, ಆಫೀಸ್ ಫೋನ್ಗೆ ಯಾರು ಫೋನ್ ಮಾಡಿದ್ರು ಯಾರು ಬೇಕಾದ್ರೂ ರಿಸೀವ್ ಮಾಡ್ಬೋದು ಅನ್ನೋ ಕಾಮನ್ ಸೆನ್ಸ್ ಅವ್ರಿಗಿರ್ಬೇಕು. ನಿಮ್ಮ ಹೆಂಡ್ತಿಗೆ ಹೇಳ್ರಿ ಮೊಬೈಲಿಗೆ ಫೋನ್ ಮಾಡಕ್ಕೆ. ಏನೋ ಕಿಸಿತಾ ಇದೆಯಾ? ಅವಾಗ ಕುತ್ಕೊಂಡು ಕಾಸು ನೀವಿಬ್ರೇನ್ ಮಕ್ಕ ನೋಡ್ತಿದ್ರೆ ಹೋಗ್ರಿ. ಮೊಬೈಲ್ ಮಾಡಿ ಕೇಳಿ. ಆಯ್ತಪ್ಪ, ಹೋಗಿ ಬನ್ನಿ. ಟಾಟಾ. ಹಲೋ ಸರ್, ನಿಮ್ಮ ಕಂಪ್ನಿಗೆ 5 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಡಬೇಕು ಅಂತ ಇದ್ದೆ. ಆಗ್ಲಿಂದ ನಿಮ್ಮ ಕಂಪ್ನಿ ಫೋನು ಎಂಗೇಜ್ ಬರ್ತಾ ಇದೆ. 5 ಲಕ್ಷ ರೂಪಾಯಿ ಬಿಸ್ನೆಸ್ ಡಮಾರ್. ಹಲೋ 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 ಫೋನು ಎಂಗೇಜ್ ಬರ್ತಾ ಇದೆಯಾ? ಹೆಂಗ್ ಬರುತ್ತೆ? ಏನ್ರಿ ಇದು? ಯಾಕ್ರಿ ರಿಸೀವರ್ ತೆಗೆದಿಟ್ಟಿದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಾನೆಲ್ಲಪ್ಪ ನಂದಗೋಪಾಲ ಮಾಡಿದ್ದು ಅಂತ ಕತೆ ಹೇಳದಂತ ಹಂಗಾಯ್ತು. ಈ ಫೋನ್ ತೆಗೆದಿಟ್ಟು ಎಷ್ಟು ರಾಮಾಯಣ ಆಗಿದೆ ಗೊತ್ತಾ? 5 ಲಕ್ಷ ರೂಪಾಯಿ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಇರ್ರಿ, ನಾನು ಇದನ್ನ ಈಗಲೇ ಬಾಸ್ ಹೇಳ್ಬಿಟ್ಟು ಬರ್ತೀನಿ. ಇರ್ರಿ ಕಂಟು, ಪೆಪರ್ ಉಂಟು ಕೊಡ್ತೀನಿ, ಹೇಳ್ಬೇಡ. ಆಯ್ತು, ಹೋಗಿ. ನಮ್ಮಲ್ಲಿ ಒಳ್ಳೆ ಮೆಡಿಸಿನ್ ಇದೆ. ಹಲೋ ಸದಾಶಿವ್, ನಾನು ಊರ್ವಶಿ. ಯಾಕೋ ನಿಮ್ಮ ನೆನಪು ತುಂಬ ಆಗ್ತಿದ್ಯಪ್ಪ. ಹೇಳಿ ಊರ್ವಶಿ ಅವ್ರೆ, ಏನ್ ಸಮಾಚಾರ? ಎಲ್ಲಿ ಸಿಗೋಣ? ಎಲ್ಲಿ ಮೀಟ್ ಮಾಡೋಣ? ನಾನು ಟೈಮು, ಡೇಟು, ಪ್ಲೇಸು ಎಲ್ಲ ಮೆಸೇಜ್ ಮಾಡ್ತೀನಿ. ಬಸ್ಸು ಯಾರ ಜೊತೆ ಫೋನಲ್ಲಿ ಹುಡುಗಿ ತರ ಮಾತಾಡ್ತಿರೋದು? ಸುಮ್ನಿರಮ್ಮ ವಿಶಾಲಾಕ್ಷಿ, ಬಾಸು ಊರ್ವಶಿ ಅಂದ್ರೆ ಜೊಲು ಸುರಿಸ್ತಾರೆ. ಅಯ್ಯೋ ರಾಮ, ಇಷ್ಟೊತ್ತು ಹುಡುಗಿ ಟೋನಲ್ಲಿ ಮಾತಾಡ್ಸಿ ನನ್ನ ಯಾಮಾರಿಸ್ತಾ ಇರೋದು ಬಸವನ. ನಾನು ಅವನ್ನ ಬಿಡಲ್ಲ.
ಸರ್ ಅಷ್ಟೇ ಅಲ್ಲ ಸರ್, ಆಫೀಸ್ ಫೋನಿನ ರಿಸೀವರ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ. ಅದಕ್ಕೆ ಯಾರು ಫೋನ್ ಟ್ರೈ ಮಾಡಿದ್ರು ಎಂಗೇಜ್ 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 ಅಂತ ಬರ್ತಾ ಇದೆ ಸರ್. ಇದರಿಂದ 5 ಲಕ್ಷ ರೂಪಾಯಿ ಆರ್ಡರ್ ಕೈ ತಪ್ಪೋಯ್ತು ಸರ್. ಇಟ್ ಈಸ್ Then I'll follow you. ಯು ಗೋ ಸರ್, ಐ ಫಾಲೋ ಯು. Okay, come on. ರೇ ಬಸವ, ವಾಯ್ಸ್ ಚೇಂಜ್ ಮಾಡಿಕೊಂಡು ಊರ್ವಶಿನ ಹೆಸರು ನನಗೆ ಫೋನ್ ಮಾಡಿ ನನಗೆ ಡಬ್ಬ ಕಟ್ತೀರಾ? ಸರ್ ಗೊತ್ತಾಯ್ತು ಸರ್. ಇಲ್ಲ ಸರ್, ಅದು ಯಾರ್ದೋ ಒಂದು ಫೋನ್ ಸಿಕ್ಕಿತ್ತು ಸರ್. ನೀವು ಸಿಟ್ಟಲ್ಲಿದ್ರಲ್ಲ, ನಿಮ್ಮನ್ನು ತಂಪು ಮಾಡೋಣ ಕೂಲ್ ಮಾಡೋಣ ಅಂತ ಜಸ್ಟ್ ಒಂದು ಗಿಲಿ ಗೇಮ್. ಸಾರಿ ಅತ್ತಿ, ಏನು ಫೋನು. ಹಲೋ ಏಸಿಲುಂಗೆ. ಹೇ ಓಸಿ ಗಂಡ, ಅಲ್ರಿ ಯಾರ್ಯಾರೋ ಹುಡುಗಿಯರ ಜೊತೆಲಿ ಫ್ಲರ್ಟ್ ಮಾಡ್ತೀರಾ? ಅಯ್ಯೋ ಇಲ್ಲ ರಾಣಿ, ಹುಡುಗಿ ಹೆಸರು ನನಗೆ ಫೋನ್ ಮಾಡಿ ನನಗೆ ಯಾಮರ್ಸ್ತಾ ಇದ್ರು ಆಫೀಸಲ್ಲಿ. ಅದೇನು ಅಂತ ವಿಚಾರಿಸ್ತಾ ಇದ್ದೆ. ಆಫೀಸಲ್ಲಿ ಬೇರೆ ಇನ್ನೇನು ಕೆಲ್ಸ ಇಲ್ವಾ? ಇದಕ್ಕೆ ಯಾರು ಸಂಬಂಧ ಪಟ್ಟಿದಾರೋ ಅವ್ರನ್ನ ಡಿಸ್ಮಿಸ್ ಮಾಡ್ರಿ. ಹೌದಾ, ಥ್ಯಾಂಕ್ ಯು. ಏನ್ರಿ ಬಸವ, ಈ ಆಫೀಸ್ ಪಾಸ್ ನಾನು. ನನಗೇನೆ ಊರ್ವಶಿ ಹೆಸರಲ್ಲಿ ಫೋನ್ ಮಾಡಿ ಫೂಲ್ ಮಾಡ್ತಾ ಇದ್ದು ನೀವೇ ತಾನೆ? ಯು ಆರ್ ಡಿಸ್ಮಿಸ್ಡ್ ಅಂಡ್ ಗೆಟ್ ಔಟ್. ಏನಪ್ಪ ಸಾರಿ ಕೇಳಕ್ ಬೇಗ ಬಂದ್ರ? ಸಾರಿ ಕೇಳಿ. ನೋಡಿ, ನೀವು ನನ್ನ ಮೇಲೆ ಅನುಮಾನ ಪಡೋದು ಸರಿನಾ? ನೀವು ನನ್ನ ಬಗ್ಗೆ ಮಾತಾಡೋದು ತಪ್ಪು ಅಂತ ನಿಮ್ಗೆ ಅನಿಸ್ಲಿಲ್ವನ್ರಿ? ನಾನು ಹೇಳಿದ್ದು ಸರಿ ಅಲ್ಲ, ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಸಾಕು ನಿಲ್ಸಮ್ಮ. ಒಟ್ಟು ಅಂತ ಏನೇನೋ ಮಾತಾಡಬೇಡ. ಫೋನ್ ಇರೋದು ಕೆಲಸ ಕೊಡ್ಸೋಕೆ, ಇನ್ನೊಬ್ಬನ ಕೆಲಸ ಕಳಿಯೋಕ್ಕಲ್ಲ. ಆಫೀಸಲ್ಲಂತೂ 1 ನಿಮಿಷ ನೆಮ್ಮದಿ ಕೆಲಸ ಮಾಡೋಕೆ ನೀನು ಬಿಡ್ಲಿಲ್ಲ. ನಾನು ಮಾತಾಡೋದನ್ನ ಬಾಸ್ ನೋಡ್ತಾ ಇದ್ರು, ಗೊತ್ತಾ? ಏನಂದ್ರು ಗೊತ್ತಾ ಅವರು? ಏನಾಯ್ತಣ್ಣಯ್ಯ? ಹೌದಮ್ಮ, 1 ನಿಮಿಷ ಕರೆಕ್ಟಾಗಿ ನೆಮ್ಮದಿಯಿಂದ ಕೆಲಸ ಮಾಡೋಕೆ ಬಿಡ್ಲಿಲ್ಲ ನಿನ್ನ ಅತ್ತಿಗೆ. ಸಾರಿ ಕೇಳಿ ತಪ್ಪಾಯ್ತು ಅನ್ನಿ, ಅದು ಇದು ಮಣ್ಣು ಮಸಿ ಎಲ್ಲ ಹೇಳಿದ್ಲು. ಬಾಸ್ ನೋಡ್ತಾ ಇದ್ರು. ಬಸವ, ನೀವು ಕೆಲಸಕ್ಕೆ ಅನ್ಫಿಟ್ಟು, ನೀವು ಕಾನ್ಸಂಟ್ರೇಷನ್ ಮಾಡಲ್ಲ, ಗೆಟ್ ಔಟ್ ಅಂದ್ರು. ಯು ಆರ್ ಡಿಸ್ಮಿಸ್ಡ್ ಅಂದ್ರಮ್ಮ. ಏನ್ ಹೇಳ್ತಿದ್ಯಾ ಅಣ್ಣಯ್ಯ? ಹೌದಮ್ಮ, ನಿನ್ನ ಅತ್ತಿಗೆ ನನ್ನ ಕೆಲಸಕ್ಕೆ ಕಲ್ಚಪ್ ಎಳೆದು ಬಿಟ್ಲು. ನಾನು ರಸ್ತೆ ಪಾಲದೆ, ಇನ್ನಂಗೆ ಇಡ್ಲಿ ಚಟ್ನಿನೇ ಗತಿ. ಅಣ್ಣಯ್ಯ, ನೀನ್ ಹೇಳ್ತಿರೋದ್ ನಿಜನಾ? ಸುಳ್ಳು ಹೇಳಕ್ ನಂಗೆ ಹುಚ್ಚ. ಇದಕ್ಕೆಲ್ಲ ಏನ್ ಕಾರಣ ಗೊತ್ತಾ? ನಿನ್ನ ಅತ್ತಿಗೆ ಹಠ ಮತ್ತು ಫೋನ್ ಮಾಡೋ ಚಟ. ಅಯ್ಯೋ ಅಕ್ಕ, ಬುದ್ಧಿ ಇದೆಯೇನೆ ನಿನ್ಗೆ? ಅನ್ಯಾಯವಾಗಿ ಬಾವನ್ ತಲೆ ಮೇಲೆ ಚಪ್ಪಲಿ ಕಲ್ಲು ಹಾಕ್ಬಿಟ್ಟಿಲ್ಲ ತೂ. ತಲೆ ತಿಂದು ಕೆಲ್ಸದಿಂದ ಕಿತ್ತಾಕ್ಸ್ಬಿಟ್ಟಿಯಲ್ಲ. ಈಗ ಜೀವನಕ್ಕೆ ಏನ್ ಮಾಡೋದು, ಊಟಕ್ಕೆ ಏನ್ ಮಾಡೋದು ಎಲ್ಲ ಹಾಳಾಗೋಗ್ಲಿ. ನನ್ ಪಾಕೆಟ್ ಮನಿಗೆ ಏನ್ ಮಾಡಪ್ಪ? ಓ ದೇವ್ರೆ, ಪಾಪ ಕಣ. ಬಾ ಕೊಡ್ತೀನಿ, ಬಾ. ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾನು ಅದ್ ಯಾವ ದರಿದ್ರ ಸಂತಾನಪ್ಪ ನಿಮ್ದು. ಯಾವ ನಾಲ್ಗೆ ನಮ್ಮ ನಿಂದದು? ಆ ಹರಿತ ನಾಲ್ಗೆಯಿಂದಾಗಿ ನನ್ನ ಜೀವನನೇ ಹಾಳು ಮಾಡ್ಕೊಂಡೆ. ಕರೆಕ್ಟಾಗಿ ಇನ್ ಟೈಮ್ಗೆ ಆಫೀಸ್ಗೆ ಹೋಗೋಕೆ ಬಿಟ್ಟಿಲ್ಲ ನೀನು. ದಾರಿ ಉದ್ದಕ್ಕೂ ಫೋನ್ ಮಾಡಿ ಮಾಡಿ ತಲೆ ತಿಂದೆ. ನನ್ನ ಕಟ್ಕೊಳ್ಳೋ ಬದಲು ಬ್ರಹ್ಮಚಾರಿ ಆಗಿದ್ರೆ ಸುಖವಾಗಿರ್ತಿದ್ದೆ ನಾನು. ಏ ಗೌರಿ, ಛೀ, ಎಂತವಳೆ ನೀನು? ದೇವ್ರಂತ ನಿನ್ ಗಂಡನ ಕೆಲಸನ ಹಾಳು ಮಾಡ್ಬಿಟ್ಟಿಯಲ್ಲ. ಮನೆಯವ್ರು ಎಲ್ರ ಬಾಯಿಗೂ ಮಣ್ಣು ಹಾಕ್ಬಿಟ್ಟಿಯಲ್ಲ. ನಾಳೆಯಿಂದ ಏನೇ ತಿಂತೀಯ? ನೀನು ಒಂದು ಹೆಣ್ಣ. ಇದರಲ್ಲಿ ನಂದೇನ್ ತಪ್ಪು? ಮದನು ನನ್ನ ಕ್ಲಾಸ್ಮೇಟ್ ಆಗಿದ್ ಮಾತ್ರಕ್ಕೆ ಅವರು ಇಷ್ಟು ಅನುಮಾನ ಪಡೋದು ಸರಿನಾ? ಹೌದು, ಅವನು ನಿನ್ನ ಹಳೆ ಗೆಳೆಯ. ನಿನ್ನ ಮದ್ವೆ ಆಗ್ಬೇಕು ಅಂತ ಬೇರೆ ಇದ್ದವನು. ನಾಳೆ ದಿನ ಗಿರಿಜನ ಮದ್ವೆ ಆಗಿ ಈ ಮನೆಗೆ ವಾಪಸ್ ಬಂದ್ರೆ ನಿನ್ ಜೊತೆ ಚಕ್ಕಂತ ಆಡಲ್ಲ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ನೋಡು, ಯಾವುದೇ ಗಂಡಂಗಾಗ್ಲಿ ಅವ್ನ ಹೆಂಡತಿ ಹಳೆ ಗೆಳೆಯ ವಾಪಸ್ ಬಂದಾಗ ಅನುಮಾನ ಬಂದೇ ಬರುತ್ತೆ. ಇದರಿಂದ ಎಷ್ಟು ಕೊಲೆಗಳಾಗಿಲ್ಲ, ಎಷ್ಟು ಆತ್ಮಹತ್ಯೆಗಳಾಗಿಲ್ಲ, ಎಷ್ಟು ಸಂಸಾರಗಳು ಹಾಳಾಗಿಲ್ಲ. ಇದನ್ನೆಲ್ಲ ನಿನ್ನ ಎಚ್ಚರಿಸಕ್ಕೋಸ್ಕರ ಹೇಳ್ತಾ ಇರೋದು. ಹೌದು, ನೀನ್ಯಾರು? ನಿನ್ ಪಿಂಡ? ಹೌದೌದು, ನಾನು ಈಗಲೇ ಅವ್ರ ಹತ್ರ ಸಾರಿ ಕೇಳಬೇಕು. ನಮ್ದು ತಪ್ಪಾಗೋಯ್ತು, ನನ್ನ ಕ್ಷಮಿಸ್ಬಿಡಿ. ಟೂತ್ ಪೇಸ್ಟ್ ಮುಗಿದ್ಮೇಲೆ ಟ್ಯೂಬ್ ಒತ್ತಿದ್ರೆ ಏನಮ್ಮ ಬರುತ್ತೆ? ನನ್ನ ಕೆಟ್ಟ ವರ್ತನೆಯಿಂದ ನಾನು ನಿಮ್ಮನ್ನ ತುಂಬಾ ಬೇಜಾರು ಮಾಡ್ಬಿಟ್ಟಿದ್ದೀನಿ. ಸಾರಿ. ನಿನ್ ಮಾತು ಹೆಂಗಿದೆ ಗೊತ್ತಾ ಗೌರಿ? ಗೊತ್ತಿಲ್ಲ, ಹೇಳ್ತೀನಿ ಕೇಳು. ಸತ್ತ ಮೇಲೆ ಸತ್ತವನಿಗೆ ಆಕ್ಸಿಜನ್ ಇಟ್ಟಂಗಿದೆ. ತಿಥಿ ಊಟಕ್ಕೆ ಹೋಗಿ ಗಡದ್ದಾಗಿ ಊಟ ಮಾಡಿ ಅಯ್ಯೋ ಇವ್ರು ಯಾರು ಸತ್ತೋದ್ರು ಅಂತ ಕೇಳ್ದಂಗಿದೆ. ಬಿಡು, ಕೆಲಸ ಹೋಯ್ತಲ್ಲ. ಇನ್ನು ಮನೇಲಿ ಇರಕ್ಕಾಗಲ್ಲ, ಯಾಕಂದ್ರೆ ಬಾಡಿಗೆ ಕಟ್ಟಕ್ಕೆ ದುಡ್ಡು ಬೇಕಲ್ಲ. ಮೋರಿ ಪಕ್ಕ ಮಲಗೋಕ್ಕೂ ನಾರದ ಬಿಡಲ್ಲ. ಕಂದ, ನಿನ್ನ ಮದುವೆಲಿ ಹೋಮದ ಹೋಗೇ ಬಿಡು. ನಿನ್ನ ಮದುವೆಗೆ ಹೋಗೇ ಬಿತ್ತಲ್ಲಿ. ಇನ್ನು ಮುಂದೆ ಫುಲ್ ಟೈಮ್ ಇಡ್ಲಿ ವ್ಯಾಪಾರ. ಹೌದು ರೀ, ತಪ್ಪು ನಂದೆ.
ನೀವ್ ಹೇಳ್ತಾ ಇರೋದು ನಿಜ. ಇಷ್ಟು ವರ್ಷ ಆದ್ಮೇಲೆ ಯಾವನೋ ಒಬ್ಬ ಹಳೆ ಗೆಳೆಯ ವಾಪಸ್ ಬಂದು ಸಲಿಗೆಯಿಂದ ಮಾತಾಡೋದು ತಪ್ಪಾಗುತ್ತೆ. ನಾನ್ ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲಪ್ಪ. ತುಂಬಾ ಕಟ್ಟವಾಗಿ ಖಾರವಾಗಿ ಮಾತಾಡ್ಬಿಟ್ಟೆ. ಸಾರಿ ಗೌ, ರೀ. ಕಟುವಾಗಿ ಖಾರವಾಗಿ ಮಾತಾಡೋದ್ರಿಂದ ಏನು ಸಾಧನೆ ಮಾಡಕ್ಕಾಗಲ್ಲಮ್ಮ. ಆಡೋ ಮಾತಲ್ಲಿ ಸಿಹಿ ಇರ್ಬೇಕು. ಏನಪ್ಪ ಮಾತು ಸಿಹಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಲ್ಲ, ಏನ್ ಮಾಡ್ಬೇಕಪ್ಪ? ಕಲ್ಸಕ್ರೆ ಅಂತ ಒಂದು ವಸ್ತು ಬರುತ್ತೆ, ಗೊತ್ತಾ? ಓ, ಗೊತ್ತು. ಮಾತಾಡುವಾಗ ಅದನ್ನ ಬಾಯಲ್ಲಿ ಹಾಕು. ಎಲೆ ಹೆಣ್ಣೆ, ನೋಡ್ಕೊಂಡಲ್ವಾ ಓಡಾಡುವುದು? ದಾರಿಯಲ್ಲಿ ಬರ್ತಾ ಇದ್ದವನು ಡಿಕ್ಕಿ ಹೊಡಿತೀಯಲ್ಲ. ನಮ್ಮಂತ ಸನ್ಯಾಸಿಗಳು ದಾರಿಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ನಿಂದು ಒಂದು ಜನ್ಮನ. ಅಯ್ಯೋ, ಯಾವಾಗಲೂ ಸಿಹಿಯಾಗಿ ಮಾತಾಡ್ಬೇಕು. ಸಿಹಿಯಾಗಿ ಮಾತಾಡ್ಬೇಕು ಅಂದ್ರೆ ಬಾಯಲ್ಲಿ ಕಲ್ಸಕ್ರೆ ಇರ್ಬೇಕು. ಇವಾಗ ಸಿಹಿ ಆಗ್ತಾ ಇದೆ. ನಿನಗೆ ಅಮ್ಮ ಹೇಳಿದ್ದು? ಸ್ವಾಮಿಗಳೇ, ನನ್ನಿಂದ ತಪ್ಪಾಗೋಯ್ತು. ಇನ್ನೊಂದ್ಸಲಿ ಈ ರೀತಿ ತಪ್ಪಾಗ್ದಂಗೆ ನಾನು ನೋಡ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನಿದು ಆಶ್ಚರ್ಯ? ನಿಂದಲ್ಲಮ್ಮ ತಪ್ಪು, ನಂದು. ಆದ್ರೂ ನೈವಾಗ ಕ್ಷಮೆ ಕೇಳ್ತಾ ಇದ್ದೀಯಲ್ಲ, ಅದು ನಿನ್ ದೊಡ್ಡ ಗುಣ. ತಪ್ಪು ಯಾರ್ದಾದ್ರೆ ಏನಂತೆ? ತಾವು ಸ್ವಾಮಿಗಳು, ದೇವ್ರ ಸಮಾನ. ನೀವು ಬಂದು ನನಗೆ ಡಿಕ್ಕಿ ಹೊಡೆದಾಗ ನಾನೇ ಪಕ್ಕಕ್ಕೆ ಹೋಗ್ಬೇಕಾಗಿತ್ತು. ನನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಹೋಗ್ಲಿಲ್ಲ. ನೋಡಿ, ನೀವೇನೇ ಶಿಕ್ಷೆ ಕೊಟ್ರು ನಾನು ಅದನ್ನ ಸ್ವೀಕರಿಸಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸ್ವಾಮಿಗಳೇ. ಲೋಕದಲ್ಲಿ ಇಂಥ ಹೆಣ್ಣು ಇದ್ದಾಳ. ತಂದೇನೂ ತಪ್ಪಿಲ್ಲದೆ ಇದ್ರು ಕ್ಷಮೆ ಕೇಳ್ತಾ ಇದ್ದಾಳ. ಎಲೆ ಹೆಣ್ಣೆ, ನಿನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ನಿನ್ನ ಮೇಲೆ ಸಿಟ್ಟ. ಯಾವುದೋ ವಾಹನ ನನ್ನ ಪಕ್ಕದಲ್ಲಿ ಬಂದಾಗ ಬೆಚ್ಚಿಬಿದ್ದು ನಾನು ನಿನಗೆ ಡಿಕ್ಕಿ ಹೊಡೆದೆ. ನಿನ್ನಂಥ ಒಳ್ಳೆ ಮನಸ್ಸಿನ ಒಳ್ಳೆ ಗುಣದ ಹೆಣ್ಣನ್ನು ನೋಡಿದ್ದು ನಾನು ಇದೇ ಮೊದಲನೇ ಬಾರಿ. ನಿನ್ನ ಒಳ್ಳೆತನ ಇದೇ ರೀತಿ ಮುಂದುವರಿಲಿ. ದೇವ್ರು ನಿನಗೆ ಚೆನ್ನಾಗಿಟ್ಟಿರಲಿ. ಈ ಲೋಕದಲ್ಲಿ 7 ಜನ ಮಾತ್ರ ಶಾಂತಚಿತ್ತರು, ಅದರಲ್ಲಿ ನೀನು ಒಬ್ಳು. ನೋಡಮ್ಮ, ನಾನು ನಿನಗೆ 7 ವರಗಳನ್ನು ಕೊಡ್ತಾ ಇದ್ದೀನಿ. ಅದನ್ನು ಸರಿಯಾಗಿ ಉಪಯೋಗ. ನಿನ್ನ ಕೋರಿಕೆ ಏನಿದ್ರು ನೆರವೇರುತ್ತೆ. ಹೌದಾ? ಹೌದು. ಓ, ನಿನಗೆ ವರ ಕೊಟ್ಟಿದ್ದೀನಿ. ಶುಭವಾಗಿ. ಯಪ್ಪ, ಬಾಯಲ್ಲಿ ಕಲ್ಸಕ್ರೆ ಇಟ್ಕೊಂಡು ಮಾತಾಡೋದ್ರಿಂದ ಎಷ್ಟೆಲ್ಲ ಒಳ್ಳೇದಾಗ್ತಾ ಇದೆ. ಛೇ, ಇಷ್ಟೇ ತಾಳ್ಮೆ ಸಹನೆಯಿಂದ ಮಾತಾಡಿದಿದ್ರೆ ನಮ್ಮ ಯಜಮಾನ್ರು ಕೆಲಸನಾದ್ರೂ ಉಳಿದಿತ್ತು. ಅನ್ಯಾಯವಾಗಿ ನಾನೇ ಅವ್ರ ಕೆಲಸನ ಕಳ್ಬಿಟ್ನಲ್ಲ. ಹೌದು, ಈ ಸನ್ಯಾಸಿ ಕೊಟ್ಟಿದ್ದು ವರ ನಿಜ ಆಗುತ್ತಾ ಅಥವಾ ಅದು ಡುಬಾಕ? ಒಂದ್ ಕೆಲಸ ಮಾಡೋಣ. ಹೇಗೂ ನಾನು ದೊಡ್ಡ ಮಾರ್ಕೆಟ್ಗೆ ಹೋಗ್ಬೇಕು, ಅದ್ರ ಬದಲು ತರಕಾರಿ ಎಲ್ಲ ಇಲ್ಲೇ ಬರ್ಲಿ ಅಂತ ಆ ವರನ ಪ್ರಯೋಗ ಮಾಡಿ ನೋಡಿದ್ರೆ ಆಯ್ತು. ದೇವ್ರೆ 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 ದೇವ್ರೆ, ತಾಜಾ ತರಕಾರಿಗಳು ಈ ಬ್ಯಾಗ್ ತುಂಬಾ ತುಂಬಿಕೊಳ್ಳಿ ತುಂಬಿಕೊಳ್ಳಿ ತುಂಬಿಕೊಳ್ಳಿ. ವರ ಫಲಿಸ್ಬಿಡ್ತು. ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದಾನೆ? ಏನಕ್ಕೆ ಇದು ಇಷ್ಟೊಂದು ತರಕಾರಿ? ಓ ಅಕ್ಕ, ದುರ್ಗಿ ಚಾಮುಂಡಿ ಹತ್ರ ಹೂ ರೇಟು ತರಕಾರಿ ರೇಟು ಜಾಸ್ತಿ ಇತ್ತು ಅಂತ ಮಾರ್ಕೆಟ್ ಇಂದ ತಂದ್ಯಾ? ಇಷ್ಟು ದುಡ್ಡು ಕೊಟ್ಟೆ? ಇದು ಬಿಟ್ಟಿ ತರಕಾರಿ. ಸಾಕ್ ಸುಮ್ನೆ ರೀ. ಅದಕ್ಕೆ ತರಕಾರಿ ರೇಟ್ ಆಕಾಶಕ್ಕೆ ಹೋಗಿರ್ಬೇಕಾರೆ ಯಾರು ನಿಮಗ್ ಬಿಟ್ಟಿ ತರಕಾರಿ ಕೊಡ್ತಾರೆ? ನೀನ್ ಸಾಕ್ ಸುಮ್ನೆ ಇರು. ಏನಪ್ಪ, ಕೊಡಿ ಕೈ. ಯಾಕೆ? ಕೊಡಿಪ್ಪ. ನೋಡಿ, ಹೇರ್ ಸ್ಟೈಲ್ ಹಾಳಾಗುತ್ತೆ, ಸ್ವಲ್ಪ ನಿಧಾನಕ್ಕೆ ಮುಟ್ಟಿಪ್ಪ. ಆಯ್ತಮ್ಮ, ಆದಷ್ಟು ಬೇಗ 3 ಮಕ್ಕಳ ತಾಯಿ ಆಗ. ಏನಪ್ಪ, ಎಂತ ಅಪರೂಪದ ಮಾತಾಡಿದ್ರಿ ನೀವು. ಯಾವಾಗ್ಲೂ ಬಾಯಲ್ಲಿ ಸಿಹಿಯಾಗಿರ್ಬೇಕು, ಸಿಹಿಯಾಗಿ ಮಾತಾಡ್ಬೇಕು ಅಂತ ನೀವು ಹೇಳಿದ್ರಿ ಅಲ್ವಾ? ಹೌದು. ಏನೀಗ ಡಯಾಬಿಟಿಸ್ ಏನಾರು ಬಂತ? ಇಲ್ಲಪ್ಪ, ನಾನ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ನ, ಒಬ್ಬ ಸ್ವಾಮೀಜಿ ಸಿಕ್ತ. ನಾನು ಮಂಗಂತರ ಕಾಣ್ತೀನ? ಕಾಗೆ ಗೂಬಕ್ಕನ ಕತೆ ನನಗೇನ ಕೇಳ್ತೀಯ? ಇಲ್ಲಪ್ಪ, ಇದು ನಿಜವಾಗ್ಲೂ ಸಿಕ್ಕಿದ್ದು, ಪ್ರಾಮಿಸ್. ಈ ತರ ಸ್ಟೋರಿಗಳೆಲ್ಲ ಹಳೇದಾಗ್ಬಿಟ್ಟು ಏನ್ ಕೇಳಿದ ತಕ್ಷಣ ಸಿಕ್ಬಿಡುತ್ತಾ? ನಾನು ನಿಜ ಹೇಳ್ತಾ ಇದೀನಿ, ನನ್ನ ನಂಬಿ. ಅಕ್ಕ ಸಾಕ್ ಸುಮ್ನೆ ಇರು. ಇದೇ ನೀನ್ ಫೂಲ್ ಮಾಡಕ್ ನಮ್ನೆಲ್ಲಾರು ಏಪ್ರಿಲ್ ತಿಂಗಳು ಅನ್ಕೊಂಡಿದ್ಯಾ? ನೀನ್ ವರ ಕೇಳಿದ ತಕ್ಷಣ ಎಲ್ಲಾನು ಬಂದ್ಬಿಡುತ್ತಾ? ಹಾಗಾದ್ರೆ ನಮ್ಮೆಲ್ಲರಿಗೂ ಒಂದೇ ಒಂದ್ ವರ ಕೇಳಿ ನೋಡೋಣ. ಈ ಮಾತಿಗೆ ನನ್ನ ಓಟ್ ಇದೆ ಇವಳೆ. ಸರಿ, ನನಗೆ ಇವಾಗ ಅರ್ಜೆಂಟ್ ಆಗಿ ಬೇಕಾಗಿರೋದು, ಹೆಂಗು ಕೆಲಸ ಬೇರೆ ಕಳ್ಕೊಂಡಿದ್ದೀನಿ. 10 ಲಕ್ಷ ಬೇಕು. ಕೇಳ್ಕೊ ನಿನ್ನ ದೇವರ, ಒಂದ್ರೆ ನಂಬುತ್ತೀನಿ. ಸರಿ, ಒಂದ್ ನಿಮಿಷ ಇರಿ. ದೇವ್ರೆ ದೇವ್ರೆ ದೇವ್ರೆ, ನಾನು ನಿನ್ನ ಹತ್ರ 2ನೇ ವರ ಕೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ 10 ಲಕ್ಷ ಸಿಗ್ಲಿ, 10 ಲಕ್ಷ ಸಿಗ್ಲಿ, 10 ಲಕ್ಷ ಸಿಗ್ಲಿ. ಇಲ್ಲ ಇಲ್ಲ ಅದ್ಕೆ ಸುಮ್ನೆ ಸುಳ್ಳು ಹೇಳ್ಬೇಡಿ. ಬಾಯಿಗೆ ಬಂದದೆಲ್ಲ ಒದ್ರದ್ರ ಸ್ವಲ್ಪ ಬಿಡಿ. ಅಕ್ಕ
ತರಕಾರಿಗೆಲ್ಲ ದುಡ್ಡು ಕೊಟ್ಟು ತಗೊಬಂದು ನಮ್ಮೆಲ್ಲರಿದ್ರಿಗೂ ಕತೆ ಹೊಡಿತಾ ಇದ್ಯಾ? ಯಾಕಕ್ಕ ಈ ಲೆವೆಲ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಎಲ್ಲಿ 10 ಲಕ್ಷ ಬರಲೇ ಇಲ್ಲ. ಬರುತ್ತಪ್ಪ. ಯಾವಾಗ ಬರುತ್ತೆ? ಎಕ್ಸ್ಕ್ಯೂಸ್ ಮೀ ಸರ್, ಬಸವರ್ ಇದ್ದಾರಾ? ನನ್ನ ಹೆಸರು ಹೇಮಂತ್ ಅಂತ. ಅದಕ್ಕೆ ನಾನೇನು ಸಾಯ್ಬೇಕು? ನೀವೇನು ಸಾಯೋದು ಬೇಡ. ಹೋದ ತಿಂಗಳು ನಮ್ಮ ತಾತ ಸೂಪರ್. ನಿಮ್ಮ ತಾತನ ಹತ್ರ ನಮ್ಮ ತಾತ ಅವರು ತುಂಬಾ ಹಿಂದೆ 2 ಲಕ್ಷ ಸಾಲ ತಗೊಂಡಿದ್ರಂತೆ. ನಮ್ಮ ತಾತ ನೆನ್ನೆ ರಾತ್ರಿ ಕನ್ಸಿಗೆ ಬಂದ್ಬಿಟ್ಟು ಅವ್ರ ಋಣ ಇಟ್ಕೋಬಾರ್ದು, ತೀರಿಸ್ಬೇಕು ಅಂತ ಹೇಳಿದ್ದಾರೆ. ಬಡ್ಡಿ ಎಲ್ಲ ಸೇರಿಸಿ 10 ಲಕ್ಷ ಆಗಿದೆ. ತಗೊಳ್ಳಿ 10 ಲಕ್ಷ. 10 ಲಕ್ಷ ಇದು ರಶ್ ಮಾಡ್ಬಿಟ್ರಿ. ಬಾವಾ ಕೇಳಿದ್ರೆ ಬರೀ ಯಾಕೆ 10 ಲಕ್ಷ ಕೇಳಿದ್ರೆ ಇನ್ನೂ ಜಾಸ್ತಿ ಕೇಳಬೇಕಾಗಿತ್ತು. ಸರ್, ತಾವು ಯಾರ ತಾತನ ಬಗ್ಗೆ ಹೇಳ್ತಾ ಇದ್ದೀರಾ? ನಮ್ಮ ತಾತ ನೋ ಚಾನ್ಸ್ ಅನ್ಸುತ್ತೆ. ಯಾಕಂದ್ರೆ ಎಲ್ರಿಗೂ ನಾಮ ಬಳದು ಹೋದವರು. 2 ಲಕ್ಷ ಕೊಡೋಕೆ ಹೆಂಗ್ ಸಾಧ್ಯ? ಸರ್, ಇದು ನಮ್ಮ ತಾತ ಡೈರಿಲಿ ಬರ್ದಿಟ್ಟು ಹೋಗಿದ್ದ. ಇದು ನಿಮ್ಮ ತಾತಂದೇ ದುಡ್ಡು. ಏನಪ್ಪ, ನಾನು ಯಾವತ್ತೂ 10 ಲಕ್ಷ ನೋಡಿಲ್ಲಪ್ಪ. ದುಡ್ಡು ಕೊಡಿಪ್ಪ. ಅಯ್ಯೋ, ಕೊಡಿಪ್ಪ. ಇದೇನಿದು, ಆ ವ್ಯಕ್ತಿ ಇದಕ್ಕಿದಂಗೆ ಮಾಯ ಆಗ್ಬಿಟ್ಟಿದ್ದಾನೆ. ಅಲ್ರಮ್ಮ, ಪಾಪ ಅವ್ನು ದುಡ್ಡಿನ ಬಂಡ್ಲನ್ನೇ ಹೊತ್ಕೊಂಡು ಬಂದಿದ್ದಾನೆ. ಅವನಿಗೆ 1 ಲೋಟ ಕಾಫಿ, 1 ತೊಟ್ಟು ನೀರು ಏನಾದ್ರೂ ಕೊಟ್ರೇನಮ್ಮ ನೀವು? ಏನಪ್ಪ, ದುಡ್ಡು ನೋಡಿದ ಖುಷಿಲಿ ನನ್ಗದೆಲ್ಲ ಮರ್ತೇ ಹೋಯ್ತಪ್ಪ. ಅಯ್ಯೋ ಬಾಬಾ, ನೀವ್ 10 ಲಕ್ಷ ಕೇಳದೆ 10 ಕೋಟಿನ ಕೇಳಿದ್ರೆ ನಾವೆಲ್ಲರೂ ಎಷ್ಟು ಚೆನ್ನಾಗಿರ್ತಾ ಇದ್ವಿ. ಅದಕ್ಕೆ ಇದರಲ್ಲಿ 5 ಲಕ್ಷ ನಾನು ಕೊಟ್ಬಿಡಿ, ಯಾಕಂದ್ರೆ ಮುಂದೆ ನಾನು ಮದ್ವೆ ಆಗೋಳಲ್ವಾ. ಅಕ್ಕ, ನಾನು ಮದ್ವೆ ವಯಸ್ಸಿಗೆ ಬಂದಿದ್ದೀನಿ, ನನಗೂ 5 ಲಕ್ಷ ಬೇಕು. ನಾನು ಮದುವೆ ವಯಸ್ಸಿಗೆ ಬಂದಿದ್ದೀನಿ. ನಾನು ಮದುವೆ ಆಗಿದ್ದೀನಿ. ಅದೆಲ್ಲ ಆಗಲ್ಲ. ಆ 10 ಲಕ್ಷ ರೂಪಾಯಿ ನನಗೆ ಬೇಕು. ನಾನು ಕೆಲ್ಸಕ್ಕೆ ಸೇರ್ಕೊಬೇಕು. ಯಾರೋ ಹೇಳಿದಾರೆ 10 ಲಕ್ಷ ರೂಪಾಯಿ ತಂದು ಕೊಟ್ರೆ ನೀವು ಕೆಲಸ ಕೊಡ್ತೀನಿ ಅಂತ. ಲುಂಗಿ ನೋಡ್ತೀನಿ ನಿಂಗೆ. ಕಿತ್ತಾಡ್ಕೊಂತೀರಾ? ಅಯ್ಯೋ, ಎಲ್ರು ಸ್ವಲ್ಪ ಸುಮ್ನೆ ಇರ್ಬಾರ್ದಾ? ಈ 10 ಲಕ್ಷ ನಮ್ಮ ಅಣ್ಣಂಗ್ ಸೇರ್ಬೇಕು. ಯಾಕಂದ್ರೆ 10 ಲಕ್ಷ ಬೇಕು ಅಂತ ಫಸ್ಟ್ ಕೇಳಿರೋದು ನಮ್ಮ ಅಣ್ಣ. ಅದೇನಿಲ್ಲ, ಈ 10 ಲಕ್ಷಕ್ಕೆ ವರ ಕೇಳಿದ್ದು ನಮ್ಮಕ್ಕ, ಅಂದ್ರೆ 10 ಲಕ್ಷ ಅಕ್ಕಂದು. ದೇವ್ರೆ, ಇವ್ರ ಬಾಯಾದ್ರೂ ಬಿದ್ದೋಗ್ಬಾರ್ದಾ? ಬಾಯ್ ತಪ್ಪಿ ಬಾಯ್ ಬಿದ್ದೋಗ್ಬಾರ್ದು ಅಂತ 3ನೇ ವರ ಕೇಳ್ಬಿಟ್ಟಲ್ಲ. ಇದೇನಿದು ಒಂದಕ್ಕೂ ಸಿಕ್ಕಾಕೊಂಡಿದೆ ಕೊಂಡಿ ನಾನು ಹಾಳಾಗ ಇದೇನು ಇಷ್ಟು ಆಶ್ಚರ್ಯವಾಗಿ ನಾನು ನೋಡ್ತಾ ಇದ್ದೀರಲ್ಲ. ನನ್ನ ಕವನ ಹಾಕಿಡಕ್ಕೆ ಕಾಯ್ತಾ ಇದ್ದೀರ ಅನ್ಸುತ್ತೆ ಅಲ್ವಾ? ಬರ್ಕೊಂಡು ಬಂದಿದ್ದೀನಿ, ಓದ್ಬಿಡ್ತೀನಿ ಕೇಳಿ. ಮಾತು 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 ಮಾಣಿಕ್ಯ, ಮಾತು ಜ್ಯೋತಿರ್ಲಿಂಗ, ಮಾತು ಮುತ್ತು, ಮಾತು ಜಾಸ್ತಿ ಆದಾಗ ಕಿವಿ ತೂತು ತೂತು ತೂತು. ಆಗಿದೆ ಆಗಿದೆ ಕವನ. ಮಾತಾಡಿ ಮಾತಾಡಿ ಆಗಿದೆ ಕವನ. ಏನಿದ ನನಗೆ ಅವಮಾನ ಮಾಡಬೇಕು ಅಂತಿದ್ದೀರಾ? ನನ್ನ ಕವನ ಕೇಳಿ ನಾನು ಸುಮ್ಮನೆ ಇರೋದಿಲ್ಲ. ಗೌರಿ ಗೌರಿ ಮಾತಾಡಮ್ಮ. ಬಸವ, ನೀನಾದ್ರು ಹೇಳಯ್ಯ. ಏನಿದು ನಾನು ಸುಮ್ಮನೆ ಇಡ್ತೀನಿ ತಿಳ್ಕೊಂಡಿದ್ದೀರಾ? ಮನೆ ಬಾಡಿಗೆ ಜಾಸ್ತಿ ಮಾಡ್ಕೊತೀನಿ. ನಾನು ಸುಮ್ಮನೆ ಇರಲ್ಲ, ಇನ್ನೊಂದು ಕವನ ಬರ್ಕೊಂಬಂದು ಓದ್ತೀನಿ ಓದ್ತೀನಿ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ವೈ ನೋ ರೆಸ್ಪಾನ್ಸ್? ವಿಶಾಲಾಕ್ಷಿ ಅವರೇ, ಬಸವ ಯಾಕ್ರಿ ಬಂದಿಲ್ಲ ಇನ್ನು? ನೀವೇ ಅವ್ರನ್ನ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಿದ್ರಲ್ಲ ಸರ್. ಮತ್ತೆ ಹುಡುಗಿ ತರ SMS ಮಾಡಿ ಫೋನ್ ಮಾಡೋದು ಕೋಪ ಬರಲ್ವಾ? ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸಲ್ ಏನು ಇಲ್ಲ, ಓಪನ್ ಆಗಿ ಹೇಳಿ. ಸರ್, ಬಸ್ಸು ನಿಮಗೆ ಮೆಸೇಜ್ ಮಾಡಿದ್ ನಿಜ ಸರ್. ನೀವೇನ್ ಖುಷಿಯಾಗಿ ಅವ್ರ ಕಾಲ್ಸ್ ರಿಸೀವ್ ಮಾಡ್ಲಿಲ್ವಾ? ಮೆಸೇಜಸ್ ರಿಪ್ಲೈ ಮಾಡ್ಲಿಲ್ವಾ? ಇದ್ರಲ್ಲಿ ಬಸ್ಸೋದೇನು ತಪ್ಪಿಲ್ಲ ಸರ್. ಓ, ಹುಡುಗಿ ತರ ಫೋನ್ ಮಾಡಿ ತಪ್ಪಲ್ಲೇನಮ್ಮ? ಸರ್, ಸುಮ್ಮನೆ ಇರಿ ಸರ್. ನೀವು ಖುಷಿಯಾಗಿ ಕಾಲ್ ರಿಸೀವ್ ಮಾಡ್ಲಿಲ್ವಾ? ಮೆಸೇಜಸ್ ರಿಪ್ಲೈ ಮಾಡ್ಲಿಲ್ವಾ? ಇಷ್ಟೆಲ್ಲ ಒಂದ್ ಹುಡುಗಿ ಮಾಡಿದ್ರೆ ನೀವೇನ್ ಖುಷಿ ಪಡ್ತಾ ಇರ್ಲಿಲ್ಲ ಸರ್? ನೀವು ಬಸ್ಸು ಡಿಸ್ಮಿಸ್ ಮಾಡಿದ್ ಸರಿ ಅಲ್ಲ ಸರ್. ಸೂತ್ರಂ ಸರಿ ಇಲ್ಲ ಸರ್. ಸರ್, ಅದರಿಂದ ಖುಷಿ ಪಟ್ಟವ್ರು ನೀವು ಸರ್. ಡಿಸ್ಮಿಸ್ ಆಗಿದ್ದು ಬಸವ ಸರ್. ಈ ತರ ಮೋಸ ಮಾಡೋರ್ನ ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ. ಯಾಕಂದ್ರೆ ಲುಂಗಿ ಕಂಪ್ನಿಗೆ ಬಂದಪ್ಪ. ನನ್ನ ತಲೆ ಕೆಟ್ಟ ಹೋಗ್ತಾ ಇದೆ.
ಕೆಟ್ಟಾಗಿರೋ ತಲೆನ ಮತ್ತೆ ಮತ್ತೆ ಯಾಕೆ ಸರ್ ಕೆಡಿಸ್ಕೋತೀರಾ? ನಿಮ್ಮ ನಿರ್ಧಾರ ಕರೆಕ್ಟ್ ಆಗಿದೆ, ಅಂತಿಮವಾಗಿದೆ. ಬಸ್ಸಿನ ಅವಶ್ಯಕತೆ ಈ AC ಲುಂಗಿ ಆಫೀಸ್ಗಿಲ್ಲ. ನೀನ್ ಮಧ್ಯ ಮಾತಾಡು. ಫಿಟ್ಟಿಂಗ್ಗಳ ಕೆಲಸ ಮಾಡಬೇಡ. ಒಂದೇ ಜೊತೆಲಿದ್ದೀವಿ, ಜೊತೆಯಾಗಿರೋದನ್ನ ಕಲ್ತ್ಕೋಬೇಕು. ನಾನು ಸೀನಿಯರ್, ನಾನು ಮಾತಾಡೋದಕ್ಕೂ ಅವಕಾಶ ಮಾಡ್ಕೊಡಿ. ಅರೆ ನನ್ನ ಪರ್ಸನಾಲಿಟಿ ಮುನ್ಸಿಪಾಲಿಟಿ ಇರಬಹುದು, ನನಗೆ ಏನಾರ ಕೆಟ್ಟ ಕೋಪ ಬಂದ್ರೆ ನಾನು ಯಾವನ್ಗೂ ಕೇರ್ ಮಾಡಲ್ಲ ಸರ್. ಆದ್ರೂ ಕೂಲಾಗಿ ಕೇಳಿ ಸರ್. ಹೇಳಪ್ಪ. ನೋಡಿ ಸರ್, ಬಸವ ಈ ಆಫೀಸಲ್ಲಿ ಇದ್ರೆ ಒಂದು ಕಡೆ ಸರ್. ಬಸವ ಏನ್ ತಪ್ಪು ಮಾಡ್ದಂತ ಅವ್ನ ಆಫೀಸಿಂದ ಆಚೆ ಕಳಿಸಿದ್ದೀನಿ ಸರ್. ಯಾರಿಗೇನು ಮೋಸ ಮಾಡಿದ್ದಾನೆ? ಈ ಆಫೀಸಿಂದ ಏನಾದ್ರೂ ಅವನಿಂದ ತಪ್ಪು ಕಂಡಿದ್ಯಾ? ಇಲ್ಲ. ಯಾರ ಮೇಲಾದ್ರೂ ಸೇಡ್ ಕೇಳಿಸ್ಕೊಂಡಿದ್ದಾನ? ಇಲ್ಲ. ನಿಮ್ಮ ತೆವಲಿಗೋಸ್ಕರ ನೀವು ಮೊಬೈಲ್ನಲ್ಲಿ ಅದೇನೋ ಬಂತು, ಫಿಗರ್ ಬಂತು, ಹುಡುಗಿ ವಾಯ್ಸ್ ಬಂತು ಅಂತ ಹಲ್ಕಿಸ್ಕೊಂಡು ಖುಷಿ ಬಿಟ್ಟವ್ರು ನೀವು. ಆಚೆ ಹೋದ್ರು ನಮ್ಮ ಬಸವ. ನೋ, ಇದನ್ನ ನಾನು ಸರ್ ನಾನು ಹೇಳ್ತಿರೋದು, ನನಗೆ ಈ ಆಫೀಸ್ ನಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ. ನಾನು ರೆಸಿಗ್ನೇಷನ್ ಲೆಟರ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಸರ್, ನನ್ನ ಹೆಂಡತಿ ಹೋದ್ಮೇಲೆ ನಾನೇನು ಕೂತ್ಕೊಂಡು ಜಾಸ್ತಿ ಹೊಡಿಲ್ಲ ಸರ್. ನಂದು ತಗೊಳ್ಳಿ ಸರ್. ಹೋದ್ಮೇಲೆ ಇನ್ನು ಎಮ್ಮೆಗೇನ್ ಕೆಲಸ ಅಂದ್ರೆ ನನಗೇನ್ ಕೆಲಸ? ನಾನು ಹೋಗ್ತೀನಿ. ಈ ಆಫೀಸಲ್ಲಿ ನೀವು ಒಬ್ಬರೇ ಗೂಟ ಮಾಡ್ಕೊಂಡು ಕೂತ್ಕೊಳ್ಳಿ. ತಗೊಳ್ಳಿ. ಸಮಾಧಾನ ಸಮಾಧಾನ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಬಸ್ವನ್ ಕೇಸ್ನ ರೀಕನ್ಸಿಡರ್ ಮಾಡ್ತೀನಿ. ಅವ್ನು ಬಂದು ನನ್ನ ಸಾರಿ ಕೇಳಿದ್ರೆ ಕೆಲಸ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಬಸ್ಸು ಬಂದು ಸಾರಿ ಕೇಳ್ತಾರೆ. ಅವ್ರು ತುಂಬಾ ಒಳ್ಳೆಯವರು ಸರ್. 1 ಸೆಕೆಂಡ್. ಹಲೋ ಬಸ್ಸು, ನಾನು ವಿಶಾಲಾಕ್ಷಿ ಮಾತಾಡ್ತಿರೋದು. ನೋಡಿ, ನಾನು ಜಾಸ್ತಿ ಮಾತಾಡೋದು. ನೀವು ಬಾಸ್ನ ಬಂದು ತಪ್ಕೋಬೇಕಂತೆ. ಅಲ್ಲ, ತಪ್ಪು ಒಪ್ಕೊಬೇಕಂತೆ. ನೋಡಿ, ನೀವು ಬಂದು ಸಾರಿ ಕೇಳಿ ನಿಮ್ನ ವಾಪಸ್ ಕೆಲ್ಸಕ್ಕೆ ಕರ್ಕೊಳ್ತಾರೆ. ಆಯ್ತು, ಬಸವ ಬಂದ್ರೆ ಕಳಿಸಿ. ಎಲ್ಲಿಗೆ? ಚೇಂಬರ್ಗೆ.